ಅಜ್ಜಿ, ಯಾವ ಆಹಾರವನ್ನು ತಿನ್ನಬೇಕೆಂದು ನಮಗೆ ಹೇಗೆ ಗೊತ್ತು? ಕಂದಾಜಿ, 3 ವಿಧದ ಆಹಾರಗಳಿವೆ. ದೀರ್ಘಾಯುಷ್ಯ, ಸದ್ಗುಣ, ಶಕ್ತಿ, ಆರೋಗ್ಯ, ಸಂತೋಷವನ್ನು ತರುವ ಆಹಾರಗಳು ರಸಭರಿತ, ನಯವಾದ, ಗಣನೀಯ ಮತ್ತು ಪೌಷ್ಟಿಕವಾಗಿದೆ. ಅಂತಹ ಆರೋಗ್ಯಕರ ಆಹಾರಗಳು ಉತ್ತಮವಾಗಿದೆ. ಅವುಗಳನ್ನು ಸಾತ್ವಿಕ ಅಥವಾ ಆರೋಗ್ಯಕರ ಆಹಾರ ಎಂದು ಕರೆಯಲಾಗುತ್ತದೆ. ತುಂಬ ಕಹಿ, ಹುಳಿ, ಉಪ್ಪು, ಬಿಸಿ, ಎಣ್ಣೆಯುಕ್ತ ಮತ್ತು ಆಮ್ಲೀಯ ಆಹಾರಗಳನ್ನು ರಾಜಸಿಕ ಅಥವಾ ಅನಪೇಕ್ಷಿತ ಆಹಾರ ಎಂದು ಕರೆಯಲಾಗುತ್ತದೆ. ಇಂತಹ ಜಂಕ್ ಫುಡ್ಗಳು ಆರೋಗ್ಯಕರವಲ್ಲ, ರೋಗಗಳನ್ನು ಉಂಟು ಮಾಡುತ್ತದೆ ಮತ್ತು ಅವುಗಳನ್ನು ತಿನ್ನುವುದನ್ನು ತಪ್ಪಿಸಬೇಕು. ಚೆನ್ನಾಗಿ ಬೇಯಿಸದ, ಹಾಳಾದ, ರುಚಿಯಿಲ್ಲದ, ಕೊಳೆತ, ಸುಟ್ಟ, ಉಳಿದಿರುವಂತಹ ಮತ್ತು ಅಶುದ್ಧವಾದ ಆಹಾರವನ್ನು ತಾಮಸಿಕ ಅಥವಾ ಕೆಟ್ಟ ಆಹಾರಗಳೆಂದು ಕರೆಯಲಾಗುತ್ತದೆ. ಅಂತಹ ಆಹಾರವನ್ನು ಯಾವತ್ತೂ ಕೂಡ ಸೇವಿಸಬಾರದು. ಅಜ್ಜಿ, ನಾನು ಇತರರೊಂದಿಗೆ ಹೇಗೆ ಮಾತಾಡಬೇಕು? ನೀನು ಯಾವತ್ತೂ ಸುಳ್ಳು ಹೇಳಬೇಡ. ನಿಮ್ಮ ಮಾತುಗಳು ಕಠಿಣ, ಕಹಿ, ಅಸಹ್ಯ ಅಥವಾ ಅವಮಾನಕರವಾಗಿರಬಾರದು. ಅವು ಸಿಹಿ, ಉಪಯುಕ್ತವಾಗಿರಬೇಕು. ಅಂಥವನು ಗೆಲ್ಲುತ್ತಾನೆ ಮತ್ತು ಎಲ್ಲರಿಗೂ ಇಷ್ಟವಾಗುತ್ತಾನೆ. ಜ್ಞಾನಿಯು ಸಹಕಾರಿಯಾಗಿದ್ದರೆ ಸತ್ಯವನ್ನು ಮಾತಾಡಬೇಕು ಮತ್ತು ಅದು ಕಠೋರವಾಗಿದ್ದರೆ ಸುಮ್ಮನಿರಬೇಕು. ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಸಾರ್ವತ್ರಿಕ ಬೋಧನೆಯಾಗಿದೆ. ಅಜ್ಜಿ, ನಾನು ಇತರರಿಗೆ ಹೇಗೆ ಸಹಾಯ ಮಾಡಬೇಕು? ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ಯಾರಿಗೆಲ್ಲ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಾಧ್ಯವಿದೆಯೋ ಅಂಥವರಿಗೆ ಸಹಾಯ ಮಾಡುವ ಅಗತ್ಯವಿಲ್ಲ. ಸಹಾಯದ ಅಗತ್ಯವಿರುವ ಯಾರಿಗಾದರೂ ಸಹಾಯ ಮಾಡಬಹುದು, ಆದರೆ ಪ್ರತಿಯಾಗಿ ಏನನ್ನು ನಿರೀಕ್ಷಿಸಬಾರದು. ದಾನವು ಅತ್ಯುತ್ತಮವಾದದ್ದು ಮಾತ್ರವಲ್ಲ, ಸಂಪತ್ತಿನ ಏಕೈಕ ಬಳಕೆಯಾಗಿದೆ. ನಾವೆಲ್ಲರೂ ಒಳ್ಳೆಯ ಕಾರ್ಯಕ್ಕೆ ಸಹಾಯ ಮಾಡಬೇಕು. ಜಗತ್ತಿಗೆ ಸೇರಿದ್ದನ್ನು ಮರಳಿಕೊಡಬೇಕು. ತುಂಬ ಜವಾಬ್ದಾರಿಗಳಿವೆ. ದಾನದಲ್ಲಿ ನೀಡಿದ ಹಣವನ್ನು ಕಾನೂನುಬದ್ಧ ವಿಧಾನಗಳಿಂದ ಗಳಿಸಬೇಕು ಮತ್ತು ಸ್ವೀಕರಿಸುವವರು ಉಡುಗೊರೆಯನ್ನು ದುಷ್ಟ ಉದ್ದೇಶಗಳಿಗಾಗಿ ಬಳಸುವ ಸಾಧ್ಯತೆ ಇಲ್ಲ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಎಂದು ಗೀತೆ ಹೇಳುತ್ತದೆ. ಅಜ್ಜಿ, ನಾವು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದರೆ ದೇವರು ನಮಗೆ ಬೇಕಾದದ್ದನ್ನು ನೀಡುತ್ತಾನೆಯೇ? ಹೌದು ಜಿ, ದೇವರಲ್ಲಿ ಸಂಪೂರ್ಣ ನಂಬಿಕೆಯನ್ನು ಇಡುವುದು ಉತ್ತಮ. ಇದರಿಂದ ನಂಬಿಕೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಂಬಿಕೆಯು ಪವಾಡಗಳನ್ನು ಮಾಡುತ್ತದೆ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಂಬಿಕೆ ಇರಬೇಕು. ನಾವು ಯಾವಾಗಲೂ ಅದರ ಬಗ್ಗೆ ಯೋಚಿಸಿದರೆ ಮತ್ತು ನಂಬಿಕೆಯಿಂದ ದೇವರನ್ನು ಪ್ರಾರ್ಥಿಸಿದರೆ ನಾವು ಏನು ಬೇಕಾದರೂ ಕೇಳಬಹುದು ಎಂದು ಗೀತೆಯಲ್ಲಿ ಹೇಳಲಾಗಿದೆ. ನೀವು ಏನಾಗಬೇಕೆಂದು ಯಾವಾಗಲೂ ಯೋಚಿಸಿ ಮತ್ತು ನಿಮ್ಮ ಕನಸು ನನಸಾಗುವುದಂತೂ ಖಂಡಿತ. ನಂಬಿಕೆಯನ್ನು ಹೊಂದಿದ್ದ ಕಾಗೆಯ ಕುರಿತಾದ ಕಥೆಯೊಂದು ಹೇಳ್ತೀನಿ ಕೇಳು. ಕಥೆಯ ಶೀರ್ಷಿಕೆ ಬಾಯಾರಿದ ಕಾಗೆ. ಅದು ಬೇಸಿಗೆಯ ದಿನವಾಗಿತ್ತು. ಒಂದು ಕಾಗೆಗೆ ತುಂಬಾ ಬಾಯಾರಿಕೆಯಾಗಿತ್ತು. ಅದು ನೀರನ್ನು ಹುಡುಕುತ್ತಾ ಎಲ್ಲ ಕಡೆಯೂ ಹಾರಿಕೊಂಡು ಹೋಗುತ್ತಿತ್ತು. ಅದಕ್ಕೆ ಎಲ್ಲಿಯೂ ನೀರು ಸಿಗಲಿಲ್ಲ. ಎಲ್ಲ ಕಡೆಯ ಕೊಳಗಳು, ನದಿಗಳು, ಸರೋವರಗಳು ಒಣಗಿದ್ದವು. ಬಾವಿಯಲ್ಲಿನ ನೀರು ತುಂಬಾ ಆಳವಾಗಿತ್ತು. ಕಾಗೆಗೆ ತುಂಬಾನೇ ಬಾಯಾರಿಕೆಯಾಗಿತ್ತು. ಹಾರಿಕೊಂಡು ಹೋಗಿ ಹೋಗಿ ಸುಸ್ತಾಗಿತ್ತು. ದಣಿವು ಮತ್ತು ಬಾಯಾರಿಕೆಯಿಂದ ತನ್ನ ಜೀವ ಸಾಯುವ ಸ್ಥಿತಿಯಲ್ಲಿತ್ತು.
ಆದರೂ ಅದು ಹುಡುಕಾಟವನ್ನು ಬಿಡಲಿಲ್ಲ. ಕೊನೆಗೆ ಸಾವು ಸಮೀಪಿಸುತ್ತಿದೆ ಎಂದುಕೊಂಡು ದೇವರನ್ನು ನೆನೆದು ನೀರಿಗಾಗಿ ಪ್ರಾರ್ಥಿಸತೊಡಗಿತು. ಹಾಗೆ ಮುಂದಕ್ಕೆ ನೋಡುವಾಗ ಮನೆಯೊಂದರ ಬಳಿ ನೀರಿನ ಬಿಂದಿಗೆಯನ್ನು ನೋಡಿತು. ಆ ಬಿಂದಿಗೆಯಲ್ಲಿ ನೀರಿರಬೇಕು ಎಂದುಕೊಂಡಿದ್ದ ಕಾಗೆ ತುಂಬ ಖುಷಿಯಾಗಿ ಅದರ ಹತ್ತಿರ ಹೋಯಿತು. ಆ ಬಿಂದಿಗೆಯ ಮೇಲ್ಭಾಗದಲ್ಲಿ ಕುಳಿತು ಅದರೊಳಗೆ ಇಣುಕಿ ನೋಡಿತು. ದೊಡ್ಡ ಹತಾಶೆಯೇ ಕಾದಿತ್ತು. ಏಕೆಂದರೆ ನೀರು ಆ ಬಿಂದಿಗೆಯ ಕೆಳಭಾಗದಲ್ಲಿ ಇತ್ತು. ಆದರೆ ಅದರ ಕೊಕ್ಕು ನೀರನ್ನು ತಲುಪಲು ಸಾಧ್ಯವಾಗಿರಲಿಲ್ಲ. ತುಂಬ ದುಃಖಿತವಾಯಿತು. ನೀರನ್ನು ಹೇಗೆ ತಲುಪಬಹುದು ಎಂದು ಯೋಚಿಸಲು ಪ್ರಾರಂಭಿಸಿತು. ಇದ್ದಕ್ಕಿದ್ದಂತೆಯೇ ಅದರ ಮನಸ್ಸಲ್ಲಿ ಒಂದು ಉಪಾಯ ಹೊಳೆಯಿತು. ಬಿಂದಿಗೆಯ ಬಳಿ ಕಲ್ಲುಗಳಿದ್ದವು. ನೆಲದಿಂದ ಕಲ್ಲುಗಳನ್ನು ಒಂದೊಂದಾಗಿಯೇ ಎತ್ತಿ ಆ ಬಿಂದಿಗೆಯ ಒಳಗೆ ಹಾಕಲು ಪ್ರಾರಂಭಿಸಿತು. ಹೀಗೆ ಕ್ರಮೇಣ ನೀರು ಮೇಲೆ ಬರಲಾರಂಭಿಸಿತು. ಶೀಘ್ರದಲ್ಲೇ ಕಾಗೆ ಅದನ್ನು ಸುಲಭವಾಗಿ ತಲುಪಿ ಎಷ್ಟು ಬೇಕೋ ಅಷ್ಟು ನೀರನ್ನು ಕುಡಿದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಸಂತೋಷದಿಂದ ಹಾರಿಹೋಯಿತು. ಹೀಗಾಗಿ ಇಚ್ಛೆ ಇರುವಲ್ಲಿ ಸದಾ ಒಂದು ಮಾರ್ಗವಿದೆ ಎಂದು ಹೇಳಲಾಗುತ್ತದೆ. ನಾವೆಲ್ಲರೂ ಮಾಡಬೇಕಾದುದನ್ನು ಕಾಗೆ ಮಾಡಿದೆ. ಅದು ಬಿಡಲಿಲ್ಲ. ತನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ಎಂಬ ನಂಬಿಕೆ ಅದರಲ್ಲಿತ್ತು. ಇನ್ನೊಂದು ಒಳ್ಳೆಯ ಕಥೆ ಇದೆ, ಕೇಳು. ಕಥೆಯ ಶೀರ್ಷಿಕೆ ಮೊಲ ಮತ್ತು ಆಮೆ. ಆಮೆ ಯಾವಾಗಲೂ ತುಂಬ ನಿಧಾನವಾಗಿ ಚಲಿಸುತ್ತದಲ್ವೇ? ಅದರ ಸ್ನೇಹಿತ ಮೊಲ ನಿಧಾನ ಆಮೆಯನ್ನು ನೋಡಿ ನಗುತ್ತಿತ್ತು. ಒಂದು ದಿನ ಆಮೆ ಅವಮಾನಗಳನ್ನು ಸಹಿಸಲಾರದೆ ಮೊಲಕ್ಕೆ ತನ್ನೊಂದಿಗೆ ಓಟವನ್ನು ನಡೆಸುವಂತೆ ಸವಾಲು ಹಾಕಿತು. ಓಟವು ಸಾಮಾನ್ಯವಾಗಿ ಸಮಾನರ ನಡುವೆ ಇರುವುದರಿಂದ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ಈ ಕಲ್ಪನೆಯನ್ನು ನೋಡಿ ನಕ್ಕವು. ಜಿಂಕೆಯೊಂದು ತೀರ್ಪುಗಾರನಾಗಲು ಸ್ವಯಂ ಪ್ರೇರಿತವಾಯಿತು. ಓಟ ಆರಂಭವಾಯಿತು. ಮೊಲವು ವೇಗವಾಗಿ ಓಡಿತು ಮತ್ತು ಶೀಘ್ರದಲ್ಲಿಯೇ ಅದು ಆಮೆಗಿಂತ ಮುಂದೂಡಲ್ಪಟ್ಟಿತು. ಮೊಲವು ಗೆಲುವಿನ ಕಂಬದ ಹತ್ತಿರ ಬರುತ್ತಿದ್ದಂತೆಯೇ ಗೆಲ್ಲುವುದು ಖಚಿತವಾಯಿತು. ಬಹಳ ಹಿಂದೆ ಇದ್ದ ನಿಧಾನವಾಗಿ ಚಲಿಸುತ್ತಾ ಬರುತ್ತಿದ್ದ ಆಮೆಯನ್ನು ಹಿಂತಿರುಗಿ ಒಮ್ಮೆ ನೋಡಿತು. ಮೊಲವು ಗೆಲ್ಲುವುದು ಎಷ್ಟು ಖಚಿತವಾಗಿದೆ ಎಂದರೆ, ನಾನು ಮರದ ಕೆಳಗೆ ಕುಳಿತು ಆಮೆಗಾಗಿ ಕಾಯುತ್ತೇನೆ. ಅವನು ಇಲ್ಲಿಗೆ ಬಂದಾಗ ನಾನು ವೇಗವಾಗಿ ಓಡಿ ಹೋಗಿ ಅಂತಿಮ ಗೆರೆಯನ್ನು ದಾಟುತ್ತೇನೆ. ಇದು ಆಮೆಗೆ ಕೋಪ ತರುತ್ತದೆ ಮತ್ತು ಆಮೆಯನ್ನು ಅವಮಾನಿಸುವುದನ್ನು ನೋಡಲು ನನಗೆ ತುಂಬನೇ ಸಂತೋಷವಾಗುತ್ತದೆ ಎಂದು ಮನಸ್ಸಲ್ಲೇ ಅಂದುಕೊಂಡಿತು. ನಂತರ ಮೊಲವು ಮರದ ಕೆಳಗೆ ಕುಳಿತಿತು. ಆಮೆ ಇನ್ನೂ ಬಹಳ ಹಿಂದೆಯೇ ಇತ್ತು. ತಂಪಾದ ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಮೊಲವು ನಿದ್ರಿಸಿತು. ಎಚ್ಚರವಾದಾಗ ಆಮೆ ಅಂತಿಮ ಗೆರೆಯನ್ನು ದಾಟುತ್ತಿತ್ತು. ಮೊಲ ಓಟದಲ್ಲಿ ಸೋತಿತ್ತು. ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ಮೊಲವನ್ನು ನೋಡಿ ನಗುತ್ತಿದ್ದವು ಮತ್ತು ಅಮೂಲ್ಯವಾದ ಪಾಠವನ್ನು ಕೂಡ ಮೊಲ ಕಲಿತಿತ್ತು. ನಿಧಾನ ಮತ್ತು ಸ್ಥಿರತೆಯು ಓಟವನ್ನು ಗೆಲ್ಲುತ್ತದೆ. ನೀವು ದೃಢವಾದ ನಂಬಿಕೆಯಿಂದ ಶ್ರಮಿಸಿದರೆ ನೀವು ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗಬಹುದು. ನಿಮಗೆ ಬೇಕಾದದ್ದನ್ನು ಕುರಿತು ಉತ್ಸಾಹದಿಂದ ಮತ್ತು ಅದನ್ನು ಪಡೆಯುತ್ತೀರಿ. ನಾವು ನಮ್ಮ ಅದೃಷ್ಟದ ಸೃಷ್ಟಿಕರ್ತರು. ಆಲೋಚನೆಗಳು ನಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತದೆ. ನಾವು ಯಾವಾಗಲೂ ಯೋಚಿಸುವಂತೆಯೇ ಆಗುತ್ತದೆ. ಆದ್ದರಿಂದ ನಕಾರಾತ್ಮಕ ಆಲೋಚನೆಯನ್ನು ಎಂದಿಗೂ ಯೋಚಿಸಬೇಡಿ. ನಿಮ್ಮ ಮನಸ್ಸಿನಲ್ಲಿ ಅವಮಾನಗಳನ್ನು ಪ್ರವೇಶಿಸಲು ಅನುಮತಿಸಬೇಡಿ. ನಿಮ್ಮ ಗುರಿಯತ್ತ ಕೆಲಸ ಮಾಡುತ್ತೀರಿ. ಸೋಮಾರಿತನ, ನಿರ್ಲಕ್ಷ್ಯ ಮತ್ತು ವಿಳಂಬದ ಮೂಲಕ ನೀವು ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ನಿಮ್ಮ ಕನಸನ್ನು ನಿಮ್ಮ ಹೃದಯದಲ್ಲಿ ಜೀವಂತವಾಗಿರಿಸಿಕೊಳ್ಳಿ ಮತ್ತು ಅದು ಖಂಡಿತ ನನಸಾಗುತ್ತದೆ. ದೇವರಲ್ಲಿ ನಂಬಿಕೆ ಮತ್ತು ಯಶಸ್ಸನ್ನು ಸಾಧಿಸುವ ದೃಢ ಸಂಕಲ್ಪದಿಂದ ಎಲ್ಲ ತೊಂದರೆಗಳು ದೂರವಾಗುತ್ತದೆ
ಆದರೆ ಯಶಸ್ಸಿನ ಫಲವನ್ನು ಇತರರೊಂದಿಗೆ ಹಂಚಿಕೊಳ್ಳೋದನ್ನು ಮರೆಯದಿರಿ. ನಿಮ್ಮ ಕನಸು ನನಸಾಗಬೇಕೆಂದು ನೀವು ಬಯಸಿದರೆ ಸಹಾಯ ಮಾಡಿ. ಬೇರೊಬ್ಬರ ಕನಸನ್ನು ನನಸಾಗಿಸಲು ಸಹಾಯ ಮುಖ್ಯ. ತನಗೆ ಸಹಾಯ ಮಾಡುವವರಿಗೆ ದೇವರು ಸಹಾಯ ಮಾಡುತ್ತಾನೆ ಎಂದು ಕಲಿತ ವ್ಯಕ್ತಿಯ ಕತೆ ಒಂದು ಹೇಳ್ತೀನಿ ಕೇಳಿ. ಕಥೆಯ ಶೀರ್ಷಿಕೆ ಎಂದಿಗೂ ಬಿಟ್ಟು ಕೊಡದ ಮನುಷ್ಯ. ಯವನು ದೇವರಾಜನಾದ ಇಂದ್ರನ ಆಶೀರ್ವಾದವನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದ ಋಷಿಯ ಮಗ. ಅವನು ತನ್ನ ದೇಹವನ್ನು ತಪಸ್ಸಿನಿಂದ ಹಿಂಸಿಸಿ ಇಂದ್ರನ ಸಹಾನುಭೂತಿಯನ್ನು ಜಾಗೃತಗೊಳಿಸಿದನು. ಇಂದ್ರನು ಅವನ ಮುಂದೆ ಬಂದು ಅವನ ದೇಹವನ್ನು ಏಕೆ ನೋಯಿಸುತ್ತಿರುವೆ ಎಂದು ಕೇಳಿದನು. ಯವನು ಉತ್ತರಿಸಿದನು, ನಾನು ವೇದಗಳ ಮಹಾನ್ ವಿದ್ವಾಂಸನಾಗಲು ಬಯಸುತ್ತೇನೆ. ಶಿಕ್ಷಕರಿಂದ ವೇದಗಳನ್ನು ಕಲಿಯಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಆ ಜ್ಞಾನವನ್ನು ನೇರವಾಗಿ ಪಡೆಯಲು ನಾನು ತಪಸ್ಸನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ನನ್ನನ್ನು ಆಶೀರ್ವದಿಸಿ ಎಂದು ಹೇಳುತ್ತಾನೆ. ಇಂದ್ರನು ಮುಗುಳ್ನಕ್ಕೂ ಹೇಳ್ತಾರೆ, ಮಗನೇ, ನೀನು ತಪ್ಪು ದಾರಿಯಲ್ಲಿ ಸಾಗುತ್ತಿರುವೆ. ಮನೆಗೆ ಹಿಂತಿರುಗಿ ಒಳ್ಳೆಯ ಗುರುವನ್ನು ಹುಡುಕಿ ಮತ್ತು ಅವನಿಂದ ವೇದಗಳನ್ನು ಕಲಿ. ತಪಸ್ಸು ಕಲಿಯುವ ಮಾರ್ಗವಲ್ಲ, ಅಧ್ಯಯನ ಮಾತ್ರವೇ ಕಲಿಯುವ ಮಾರ್ಗ. ಈ ಮಾತುಗಳನ್ನು ಹೇಳಿ ಇಂದ್ರನು ಹೊರಟು ಹೋದನು. ಆದರೆ ಯವ ಬಿಡಲಿಲ್ಲ. ಅವನು ತಮ್ಮ ಆಧ್ಯಾತ್ಮಿಕ ಅಭ್ಯಾಸವನ್ನು ಇನ್ನೂ ಹೆಚ್ಚಿನ ಪ್ರಯತ್ನದಿಂದ ಮುಂದುವರೆಸಿದನು. ಇಂದ್ರ ಮತ್ತೆ ಯವನ ಮುಂದೆ ಬಂದು ಮತ್ತೆ ಎಚ್ಚರಿಸಿದ. ಯವ ತನ್ನ ಪ್ರಾರ್ಥನೆಗೆ ಉತ್ತರಿಸದಿದ್ದರೆ ಅವನು ತನ್ನ ಕೈ ಮತ್ತು ಕಾಲುಗಳನ್ನು ಒಂದೊಂದಾಗಿ ಕತ್ತರಿಸಿ ಬೆಂಕಿಗೆ ಅರ್ಪಿಸುವುದಾಗಿ ಘೋಷಿಸುತ್ತಾನೆ. ಇದನ್ನು ಅವನು ಎಂದಿಗೂ ಬಿಟ್ಟು ಕೊಡೋದಿಲ್ಲ. ಅವನು ತನ್ನ ತಪಸ್ಸನ್ನು ಮುಂದುವರಿಸ್ತಾನೆ. ಒಂದು ಮುಂಜಾನೆ ಅವರ ತಪಸ್ಸಿನ ಸಮಯದಲ್ಲಿ ಅವರು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ದಡದಲ್ಲಿ ಒಬ್ಬ ಮುದುಕನು ನದಿಗೆ ಹಿಡಿ ಮರಳನ್ನು ಎಸೆಯುವುದನ್ನು ನೋಡಿದನು. ಅದಕ್ಕೆ ಅವನ ಬಳಿ ಹೋಗಿ, ಅಜ್ಜ, ನೀವು ಏನು ಮಾಡುತ್ತಿದ್ದೀರಿ ಎಂದು ಯವ ಕೇಳುತ್ತಾನೆ. ಅದಕ್ಕೆ ಆ ಅಜ್ಜ ಉತ್ತರಿಸ್ತಾರೆ, ನಾನು ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಲು ಹೊರಟಿದ್ದೇನೆ. ಅದರಿಂದ ಜನರು ಸುಲಭವಾಗಿ ನದಿಯನ್ನು ದಾಟಬಹುದು. ಅದನ್ನು ದಾಟುವುದು ಈಗ ಎಷ್ಟು ಕಷ್ಟ ಎಂದು ನೋಡಿ. ಹಾಗಾಗಿ ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಉಪಯೋಗ ತಾನೇ. ನಾನು ಮಾಡ್ತಾ ಇರೋದು ಸರಿ ತಾನೇ ಎಂದು ಅಜ್ಜ ಉತ್ತರಿಸ್ತಾರೆ. ಅದಕ್ಕೆ ಯವನು ನಗುತ್ತಾ, ನಿಮ್ಮ ಕೈತುಂಬ ಮರಳಿನಿಂದ ಈ ಮಹಾನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಬಹುದೆಂದು ಯೋಚಿಸುವ ನೀವು ಎಂಥ ಮೂರ್ಖರಾಗಿರಬೇಕು. ಮನೆಗೆ ಹೋಗಿ ಬೇರೆ ಯಾವುದಾದರೂ ಉಪಯುಕ್ತ ಕೆಲಸವನ್ನು ಮಾಡಿ ಎಂದು ಹೇಳ್ತಾನೆ. ಅದಕ್ಕೆ ಅಜ್ಜ, ನನ್ನ ಕೆಲಸವು ವೇದಗಳನ್ನು ಕಲಿಯುವುದಕ್ಕಿಂತ ಹೆಚ್ಚು ಮೂರ್ಖವಾಗಿದೆಯೇ? ಅಧ್ಯಯನದಿಂದಲ್ಲ, ತಪಸ್ಸಿನಿಂದ ಎಂದು ಉತ್ತರಿಸ್ತಾರೆ. ಯವ ಈಗ ಆ ಮುದುಕ ಇಂದ್ರನೆಂದು ತಿಳಿದುಕೊಳ್ಳುತ್ತಾರೆ. ಯವನು ಇಂದ್ರನಿಗೆ ತನ್ನ ವೈಯಕ್ತಿಕ ಬಯಕೆಯನ್ನು ಕಳಿಕೆಯನ್ನು ನೀಡುವಂತೆ ಮನಪೂರ್ವಕವಾಗಿ ಬೇಡಿಕೊಳ್ಳುತ್ತಾರೆ. ಇಂದ್ರನು ಅವನನ್ನು ಆಶೀರ್ವದಿಸಿ ಯವನನ್ನು ಈ ಕೆಳಗಿನ ಮಾತುಗಳಿಂದ ಸಾಂತ್ವನ ಹೇಳುತ್ತಾರೆ. ನೀನು ಬಯಸಿದ ಇಚ್ಛೆಯನ್ನು ನಾನು ನೀಡುತ್ತೇನೆ. ಹೋಗಿ ವೇದಗಳನ್ನು ಓದು, ನೀನು ಕಲಿಯುವೆ. ಯವನು ವೇದಾಧ್ಯಯನ ಮಾಡ್ತಾನೆ ಮತ್ತು ವೇದಗಳ ಮಹಾನ್ ವಿದ್ವಾಂಸನಾಗುತ್ತಾನೆ. ನಿಮಗೆ ಬೇಕಾದದ್ದನ್ನು ಸಾರ್ವಕಾಲಿಕವಾಗಿ ಯೋಚಿಸುತ್ತಿರುವುದೇ ಯಶಸ್ಸಿನ ಗುಟ್ಟು ಮತ್ತು ನಿಮಗೆ ಬೇಕಾದದ್ದನ್ನು ಪಡೆಯುವವರೆಗೂ ಎಂದಿಗೂ ಕೈಬಿಡಬೇಡಿ. ಕೆಲಸವನ್ನು ಪ್ರಾರಂಭಿಸಲು ವಿಳಂಬ, ಸೋಮಾರಿತನ ಮತ್ತು ಅಜಾಗರೂಕತೆಯಂತಹ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ದಾರಿಯಲ್ಲಿ ನಿಲ್ಲಲು ಬಿಡಬೇಡಿ. ಯಾವುದೇ ಕೆಲಸ ಅಥವಾ ಅಧ್ಯಯನವನ್ನು ಪ್ರಾರಂಭಿಸುವ ಅಥವಾ ಮುಗಿಸುವ ಮೊದಲು ಪುನರಾವರ್ತಿಸಿ. ಯಾವುದೇ ಕೆಲಸ ಅಥವಾ ಅಧ್ಯಯನವನ್ನು ಪ್ರಾರಂಭಿಸುವ ಮೊದಲು ಮತ್ತು ಮುಗಿಸುವ ಮೊದಲು ಓಂ ತತ್ ಸತ್ ಅನ್ನು ಪುನರಾವರ್ತಿಸಿ. ಇವು ಬ್ರಹ್ಮನ 3 ಪಟ್ಟ ಹೆಸರುಗಳು. ಅಜ್ಜಿ, ಓಂ ತತ್ ಸತ್ ಅಂದರೆ ಏನು? ಓಂ ತತ್ ಸತ್ ಅಂದರೆ ಕೃಷ್ಣ ಸರ್ವಶಕ್ತ ದೇವರು.
ಅವನು ಮಾತ್ರ ಅಸ್ತಿತ್ವದಲ್ಲಿರುತ್ತಾರೆ. ನಾವು ಯಾವುದೇ ಅಧ್ಯಯನವನ್ನು ಪ್ರಾರಂಭಿಸುವ ಮೊದಲು ಓಂ ಅನ್ನು ಬಳಸುತ್ತೇವೆ. ಯಾವುದೇ ಕೆಲಸ ಅಥವಾ ಅಧ್ಯಯನದ ಮೊದಲು ಅಥವಾ ಕೊನೆಯಲ್ಲಿ ಓಂ ತತ್ಸತ್ ಅಥವಾ ಓಂ ಶಾಂತಿ 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 ಸಹ ಯಾವುದೇ ಕ್ರಿಯೆಯ ಕೊನೆಯಲ್ಲಿ ಬಳಸಲಾಗುತ್ತದೆ. ಆಹಾರದ ವಿಧಗಳು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಮತ್ತು ಅವು ನಮ್ಮ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ. ಸತ್ಯವನ್ನು ಆಹ್ಲಾದಕರ ರೀತಿಯಲ್ಲಿ ಹೇಳಿ ಅರ್ಹ ಅಭ್ಯರ್ಥಿಗೆ ದಾನ ನೀಡಿ ಮತ್ತು ಅದರ ದುರುಪಯೋಗವನ್ನು ತಪ್ಪಿಸಲು ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಬೇಕು. ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಶ್ರಮಿಸಿದರೆ ನೀವೇನಾಗಬೇಕೆಂದು ಬಯಸುತ್ತೀರೋ ಅದು ಖಂಡಿತ ಸಾಧ್ಯ ಎಂದು ಅಧ್ಯಯನ 17ರ 3 ಪಟ್ಟು ನಂಬಿಕೆಯ ಭಾಗದಲ್ಲಿ ಅತಿ ಸುಂದರವಾಗಿ ವಿವರಿಸಲಾಗಿದೆ. ವೀಕ್ಷಕರೇ, ಈ ಭಗವದ್ಗೀತೆಯ ಅಧ್ಯಾಯ 17 ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಹೆಚ್ಚೆಚ್ಚು ಜನರೊಂದಿಗೆ ಭಗವದ್ಗೀತೆಯ ಅಧ್ಯಾಯವನ್ನು ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುತ್ತಿರುವಿರೋ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಶ್ರೀ ಕೃಷ್ಣಾಯ ನಮಃ.